ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ಮಹಾಭಾರತ ಅಂದ ತಕ್ಷಣವೇ ನಮಗೆಲ್ಲ ನೆನಪಾಗೋದೇನು? ಅಲ್ಲಿನ ಅಪ್ರಥಮ ವೀರರು ಹಾಗೆ ಶೂರರು, ಅವರ ಅಲ್ಲಿನ ವಿಭಿನ್ನ ಗುಣಗಳಲ್ವಾ? ಕುರುಕ್ಷೇತ್ರದಲ್ಲಿ ಕಂಡ ಪ್ರತಿಯೊಂದು ಪಾತ್ರವು ನಮ್ಮ ಇಂದಿನ ಜೀವನದ ಮನುಷ್ಯದ ಸ್ವಭಾವಕ್ಕೆ ಕನ್ನಡಿ ಹಿಡಿದಂತೆ. ಇದು ನಿಮಗೆ ಗೊತ್ತಾ? ನಿಮ್ಮ ಹುಟ್ಟಿದ ರಾಶಿಗೂ ಮತ್ತು ಮಹಾಭಾರತದ ಈ ಮಹಾನ್ ಪಾತ್ರಗಳಿಗೂ ಒಂದು ಅವಿನಾಭಾವ ಸಂಬಂಧವಿರುತ್ತಂತೆ. ನಿಮ್ಮ ರಾಶಿ ಪ್ರಕಾರ ನಿಮ್ಮಲ್ಲಿ ಅಡಗಿರೋ ಆ ಶಕ್ತಿಶಾಲಿ ಪಾತ್ರ ಆದರೂ ಯಾವುದು? ನೀವು ಅರ್ಜುನನಂತೆ ಗುರಿ ಹಿಡಿಯೋರ ಅಥವಾ ಕರ್ಣನಂತೆ ದಾನ ಗುಣದವರ? ಅಷ್ಟೇ ಯಾಕೆ, ಶಕುನಿಯಂತಹ ಚಾಣಕ್ಯ ಬುದ್ಧಿಯವರ? ಯಾವ ರಾಶಿಯಲ್ಲಿದೆ ಇಂತಹ ಎಲ್ಲ ಗುಣಗಳು? ಈ ಎಲ್ಲ ಕುತೂಹಲಕಾರಿ ವಿಷಯಗಳನ್ನ ತಿಳಿಯೋಕೆ ವಿಡಿಯೋನ ನೀವು ದಯವಿಟ್ಟು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇ ರಾಶಿ ಬಂದು ಮೇಷರಾಶಿ. ನಿಮ್ಮಲ್ಲಿ ಅಡಗಿದೆ ಭೀಮನಂತಹ ಅಪಾರ ಶಕ್ತಿ. ನೀವು ಯಾವುದನ್ನಾದರೂ ನೀವು ಸಾಧಿಸಬೇಕು ಅಂತ ಹಠ ಹಿಡಿದ್ರೆ ಇನ್ನು ಮುಗೀತು. ಅದು ಮುಗಿಯೋವರೆಗೂ ನೀವು ನಿದ್ದೆ ಮಾಡೋದಿಲ್ಲ. ಸ್ವಲ್ಪ ಹಠಮಾರಿ ಸ್ವಭಾವ ನಿಮ್ಮದಾದರೂ ನಿಮ್ಮ ಮನಸ್ಸು ಮಾತ್ರ ತುಂಬಾ ಮೃದು ಅಂತಲೇ ಹೇಳ್ಬೋದು. ಸೋಲೊಪ್ಕೊಳ್ಳೋದು ನಿಮ್ಮ ರಕ್ತದಲ್ಲೇ ಇಲ್ಲ. ಭೀಷ್ಮ ಒಂದ್ಸಲ ಮಾತು ಕೊಟ್ಟರೆ ಮುಗೀತು, ಪ್ರಾಣ ಹೋದರೂ ಆ ಮಾತಿನಿಂದ ಸರಿಯಾದ ಗುಣ ಭೀಷ್ಮದಲ್ಲಿರುತ್ತೆ. ಅದೇ ಗುಣ ವೃಷಭ ರಾಶಿಯವ್ರದ್ದು ಕೂಡ ಅಂತೆ. ಭೀಷ್ಮ ಪಿತಾಮಹನಂತೆ ನಿಮ್ಮಲ್ಲೂ ಸಹ ತಾಳ್ಮೆ, ಅದ್ಭುತ ತಾಳ್ಮೆ ಹಾಗೆ ಶಿಸ್ತಿರುತ್ತೆ. ನಿಮ್ಮ ತತ್ವಗಳಿಗಾಗಿ ನೀವು ಯಾವ ತ್ಯಾಗಕ್ಕಾದರೂ ಸೈ ಅನ್ನೋ ನಿಮ್ಮನ್ನು ನಂಬಿಟ್ಟು ಜನ ಕಷ್ಟ ಕಾಲದಲ್ಲಿ ನಿಮ್ಮ ಬಳಿ ಬರ್ತಾರೆ. ಶ್ರೀಕೃಷ್ಣ ಮಾತಿನಲ್ಲಿ ಮಾರುತಿ ಮಾಡಬಲ್ಲ ಚತುರರು. ಹಾಗೆ ನೀವು ಕೂಡ ಶ್ರೀಕೃಷ್ಣನಂತೆ ಸಮಯಕ್ಕೆ ತಕ್ಕಂತೆ ಬುದ್ಧಿವಂತಿಕೆಯಿಂದ ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಸಹ ಸರಳವಾಗಿ ನಿಭಾಯಿಸಬಲ್ಲಿರಿ. ನಿಮ್ಮ ಮಾತಿನ ಶೈಲಿ ಮತ್ತು ನಿಮ್ಮ ಚುರುಕುತನ ನೋಡ್ಬಿಟ್ಟು ಜನ ಬೆರಗಾಗೋದು ಖಂಡಿತ. ಕುಂತಿದೇವಿಯಂತೆ ನಿಮಗೂ ಕೂಡ ನಿಮ್ಮ ಕುಟುಂಬವೇ ಸರ್ವಸ್ವವಾಗಿರುತ್ತೆ. ಕುಂತಿದೇವಿಯಂತೆ ನೀವು ತುಂಬ ಮೃದು ಸ್ವಭಾವದವರು ಮತ್ತು ಪ್ರೀತಿ ತೋರುವವರಾಗಿರ್ತೀರಿ. ಆದರೆ ಮನೆಗೆ ಏನಾದರೂ ಕಷ್ಟ ಬಂದಾಗ ಮಾತ್ರ ಕರ್ಕಟಕ ರಾಶಿಯವರು ತೋರೋ ಧೈರ್ಯ ಇದೆಯಲ್ಲ, ಅದು ಬೆಟ್ಟದಷ್ಟು ದೊಡ್ಡದು ಅಂತಲೇ ಹೇಳ್ಬೋದು. ನಿಮ್ಮ ತಾಳ್ಮೆ ನಿಮ್ಮ ಕುಟುಂಬದ ಶಕ್ತಿ. ಕರ್ಣರಾಜ ಗಂಭೀರ್ಯ ಮತ್ತು ಅಪ್ರತಿಮ ದಾನ ಗುಣವನ್ನು ಹೇಗೆ ಹೊಂದಿದನೋ ಅದೇ ವಿಶೇಷತೆಯನ್ನು ಸಿಂಹರಾಶಿಯವರು ಕೂಡ ಹೊಂದಿದ್ದೀರಾ. ಕರ್ಣನಂತೆ ನೀವು ಕೂಡ ಆತ್ಮಗೌರವಕ್ಕಾಗಿ ಏನನ್ಬೇಕಿದ್ರೂ ನೀವು ತ್ಯಾಗ ಮಾಡೋಕ್ಕೆ ರೆಡಿ ಇರ್ತೀರಾ. ಸ್ನೇಹಕ್ಕೆ ಬೆಲೆ ಕೊಡೋ ನಿಮ್ಮ ವ್ಯಕ್ತಿತ್ವ ಮತ್ತು ನ್ಯಾಯಕತ್ವದ ಗುಣಗಳು ಎಲ್ಲರಿಗೂ ಇಷ್ಟ ಆಗುವಂತೆ ಮಾಡುತ್ತೆ. ವಿದುರ ಹೇಗೆ ಪ್ರತಿಯೊಂದು ವಿಷಯವನ್ನು ತುಂಬಾ ಬುದ್ಧಿವಂತಿಕೆಯಿಂದ ಹೇಗೆ ಯಾವಾಗಲೂ ಯೋಚನೆ ಮಾಡ್ತಾಯಿದ್ರು, ಹೇಗೆ ಧರ್ಮದ ಹಾದಿಯಲ್ಲಿ ಅವರು ಯಾವಾಗಲೂ ನಡೀತಾ ಇದ್ರು, ಅದೇ ಗುಣ ಕನ್ಯಾರಾಶಿ ನಿಮ್ಮಲ್ಲೂ ಕೂಡ ಅದೇ ಇರೋದು. ಭವಿಷ್ಯವನ್ನು ಮೊದಲೇ ಊಹಿಸ್ಬಿಟ್ಟು ಪ್ಲ್ಯಾನ್ ಮಾಡೋದ್ರಲ್ಲಿ ನೀವು ಎತ್ತಿದ ಕೈ ಅಂತಲೇ ಹೇಳ್ಬೋದು. ಅದಕ್ಕೆ ನಿಮ್ಮ ಸಲಹೆಗಾಗಿ ಎಲ್ಲೆಡೆ ತುಂಬಾ ಗೌರವ ಇರುತ್ತೆ. ತುಲಾರಾಶಿಯವರೇ, ನಿಮ್ಮದು ಧರ್ಮರಾಯರಂತಹ ಸ್ವಭಾವವನ್ನು ಹೊಂದಿದ್ದೀರಿ. ನ್ಯಾಯ ಮತ್ತು ಸಮಾನತೆ ಅಂದರೆ ಅದು ನೀವೇನೇ. ಯಾವುದೇ ನಿರ್ಧಾರವನ್ನು ಕೂಲಂಕುಷವಾಗಿ ಯೋಚಿಸಿ ತೆಗೆದುಕೊಳ್ಳೋ ಧರ್ಮರಾಯರಂತಹ ಸ್ವಭಾವ ನಿಮ್ಮದು ಅಂತಲೇ ಹೇಳ್ಬೋದು. ಶಾಂತಿ ಪ್ರಿಯರಾದ ನೀವು ಜಗಳಗಳಿಂದ ದೂರ ಇದ್ದು ಎಲ್ಲರನ್ನ ಸಮಾನವಾಗಿ ಕಾಣಲು ಇಷ್ಟಪಡ್ತೀರಿ. ದ್ರೌಪದಿಯಂತಹ ಗುಣವನ್ನು ವೃಶ್ಚಿಕ ರಾಶಿಯವರೇ ನೀವು ಹೊಂದಿದ್ದೀರಿ. ನೀವು ಅನ್ಯಾಯವನ್ನು ಕಂಡರೆ ಕೆಂಡವಾಡೋ ವ್ಯಕ್ತಿತ್ವದವರು. ದ್ರೌಪದಿಯಂತೆ ನಿಮ್ಮಲ್ಲಿ ಆಳವಾದ ಆತ್ಮವಿಶ್ವಾಸ ಮತ್ತು ದೃಢತೆ ಇರುತ್ತೆ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ. ಆದರೆ ಒಮ್ಮೆ ಯಾರನ್ನಾದರೂ ನೀವು ನಂಬಿದರೆ ಅವ್ರಿಗಾಗಿ ಏನು ಮಾಡಲು ಬೇಕಿದ್ರೂ ನೀವು ಸಿದ್ಧ ಆಗಿರ್ತೀರಿ. ಅರ್ಜುನದಂತಹ ಗುಣಗಳು ಧನಸ್ಸು ರಾಶಿಯವರೇ ನಿಮ್ಮಲ್ಲಿದೆ. ನಿಮ್ಮ ಗುರಿಯ ಮೇಲೆ ನಿಮ್ಮ ಏಕಾಗ್ರತೆ ಸದಾ ಇರುತ್ತೆ. ಅರ್ಜುನನಂತೆ ಸದಾ ಹೊಸದನ ಕಲಿಯೋ ಹಂಬಲ ಮತ್ತು ಸಾಹಸ ಮಾಡೋ ಉತ್ಸಾಹ ನಿಮ್ಮಲ್ಲಿ ತುಂಬಿ ತುಳುಕ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸೋಲನ್ನು ಗೆಲುವನಾಗಿ ಮಾಡಿಕೊಳ್ಳೋ ಕಲೆ ನಿಮ್ಮಲ್ಲಿ ತುಂಬಾ ಇರುತ್ತೆ. ಶಕುನಿ ಸ್ವಭಾವವನ್ನು ಮಕರ ರಾಶಿಯವರು ಹೊಂದಿರ್ತಾರೆ. ಶಕುನಿ ಅಂದರೆ ಕೆಟ್ಟವರಲ್ಲ, ಬದಲಾಗಿ ಅಪ್ರತಿಮ ತಂತ್ರಗಾರ ಎಂದರ್ಥ. ನಿಮ್ಮ ಕೆಲಸ ಸಾಧಿಸಲು ನೀವು ಮಾಡೋ ಪ್ಲ್ಯಾನ್ಗಳಿದೆಯಲ್ಲ, ಅದು ಯಾರು ಊಹಿಸಲು ಸಾಧ್ಯನೇ ಇಲ್ಲ ಅಂಥ ಪ್ಲ್ಯಾನ್ಗಳನ್ನ ನೀವು ಮಾಡ್ತೀರಿ. ಶ್ರಮಜೀವಿಗಳಾದ ನೀವು ಅಂದುಕೊಂಡಿದ್ದನ್ನು ಸಾಧಿಸೇ ತೀರ್ತೀರಿ. ಸಹದೇವನಲ್ಲಿರೋ ಗುಣಗಳು ಕುಂಭರಾಶಿಯವರಲ್ಲಿ ಇರುತ್ತೆ ಅಂದರೆ ತಪ್ಪಾಗಲ್ಲ. ನೀವು ಜ್ಞಾನದ ಗಣಿ ಅಂತಲೇ ಹೇಳ್ಬೋದು. ಸಹದೇವನಂತೆ ಕಡಿಮೆ ನೀವು ಮಾತನಾಡಿದ್ರೂ ನಿಮ್ಮಲ್ಲಿ ಆಳವಾದ ಜ್ಞಾನವನ್ನು ಹೊಂದಿರ್ತೀರಿ. ಬರಲಿರೋ ಸಮಸ್ಯೆಗಳನ್ನ ನೀವು ಫಸ್ಟೇ ಪತ್ತೆ ಹಚ್ಚೋ ವಿವೇಚನಾ ಶಕ್ತಿ ನಿಮ್ಮಲ್ಲಿರುತ್ತೆ.
ನಿಮ್ಮ ವ್ಯಕ್ತಿತ್ವ ಸ್ವಲ್ಪ ನಿಗೂಢವಾಗಿದ್ರೂ ಬೇರೆಯವ್ರಿಗೆ ನೀವು ಸದಾ ಹೆಲ್ಪ್ ಮಾಡ್ತೀರಿ. ನಕುಲ ಹೇಗೆ ಎಲ್ಲರನ್ನ ಪ್ರೀತಿಸೋ ಮತ್ತು ಎಲ್ಲರ ಜೊತೆ ಹೊಂದ್ಕೊಳ್ಳೋ ಪ್ರಶಾಂತ ಗುಣ ಹೇಗಿರುತ್ತೋ ಅದೇ ಗುಣ ಮೀನರಾಶಿಯವರೇ ನಿಮ್ಮಲ್ಲೂ ಕೂಡ ಅದೇ ಗುಣನೇ ಇರೋದು. ನಕುಲನಂತೆ ನೀವು ನೋಡಲು ತುಂಬಾ ಆಕರ್ಷವಾಗಿರುವುದಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳ ಮೇಲೆ ಮತ್ತು ಪರಿಸರದ ಮೇಲೆ ನಿಮಗೆ ಅಪಾರ ಪ್ರೀತಿಯನ್ನು ನೀವು ಹೊಂದಿರ್ತೀರಿ. ದಯೆ ನಿಮ್ಮ ಜೀವಳ ಆಗಿರುತ್ತೆ. ಈ 12 ಪಾತ್ರಗಳಲ್ಲಿ ನಿಮ್ಮ ರಾಶಿಗೆ ಸರಿ ಹೊಂದೋ ಪಾತ್ರ ಯಾವುದು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಂತಹ ಮತ್ತಷ್ಟು ಕುತೂಹಲಕಾರಿ ವಿಷಯಗಳನ್ನ ನೀವು ತಿಳ್ಕೊಬೇಕು ಅಂದರೆ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.